ದೋಸ್ತಿಗಳಲ್ಲಿ ಈಗಲೇ ಟಿಕೆಟ್ ಫೈಟ್ ಶುರುವಾಗಿದೆಯಾ? ಯಾರಾಗ್ತಾರೆ ತುರುವೇಕೆರೆ ದೋಸ್ತಿ ಅಭ್ಯರ್ಥಿ ಅನ್ನೋದು ಈಗ ಇರುವಂತ ಪ್ರಶ್ನೆ. ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಶುರುವಾಗಿದೆ. ಟಿಕೆಟ್ಗಾಗಿ ಸೋತಿರುವಂತ ಬಿಜೆಪಿ ಅಭ್ಯರ್ಥಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ತುರುವೇಕೆರೆಯಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಫೈಟ್ ಈಗಾಗಲೇ ಆರಂಭ ಆಗಿದೆ. ಮಾಜಿ ಶಾಸಕ ಮಸಾಲೆ ಜಯರಾಮ್ ಲಾಭಿ ಮಾಡ್ತಾ ಇದ್ದಾರೆ. ಮಸಾಲೆ ಜಯರಾಮ್ ಎಂಟಿ ಕೃಷ್ಣಪ್ಪ ಮಧ್ಯೆ ಪೈಪೋಟಿ ಜೋರಾಗಿದೆ. ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ನಾನೇ ತುರುವೇಕೆರೆ ಬಿಜೆಪಿ ಅಭ್ಯರ್ಥಿ ಅನ್ನೋದು ಸತ್ಯ ಅಂತ ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದ ನಾಯಕರು ಹೇಳಿದ್ದಾರೆ, ಮುಂದೆ ನಮ್ಮ ಸರ್ಕಾರ ರಚನೆ ಆಗೋದು ಖಚಿತ. ಬಿಜೆಪಿ ಜೆಡಿಎಸ್ ನಡುವೆ ಈಗಲೇ ಟಿಕೆಟ್ ತಿಕ್ಕಾಟ ಶುರುವಾಗಿದೆ. ಯಾವುದೇ ಹೋರಾಟ ಆಗಲಿ ಮುಂಚೂಣಿ ನಿಂತು ಹೋರಾಟ ಮಾಡೋಣ. ಮುಂದಿನ ದಿನಗಳಲ್ಲಿ ನಾನೇ ಪಕ್ಷದ ಅಭ್ಯರ್ಥಿ, ಅದೇನೇ ಆದ್ರೂ ಸರಿ ನಾನು ಪಕ್ಷದ ಅಭ್ಯರ್ಥಿ ಆಗೇ ಆಗ್ತೀನಿ. ಇವತ್ತಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆಗಳು ಸುಮಾರು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಸುಮಾರು ಜನ ಫೋನ್ ಮಾಡಿ ನನ್ನ ದಯವಿಟ್ಟು ಬರ್ಬೇಕಣ್ಣ, ನೀವು ಅಭ್ಯರ್ಥಿ ಆಗಬೇಕು, ನಾವು ನಿಂತಿರ್ತೀವಿ ಅಂತೇಳಿ ಎಲ್ಲ ಪಕ್ಷದ ಕಾರ್ಯಕರ್ತರು ಪಾಪ ಒತ್ತಡ ಆಗ್ತಾ ಇದ್ದಾರೆ. ನಾವು ನಿಮ್ಗೆ ಗೆಲ್ಲಿಸ್ತೀವಿ, ನಾವು ಕೊಡ್ತೀವಿ ಮಾರ್ಗದರ್ಶನ, ನಾವು ಕೊಡ್ತೀವಿ, ನಿಮಗೆ ಏನೋ ಬಲ ಕೊಡ್ತೀವಿ, ದಯವಿಟ್ಟು ನೀವು ಹೋರಾಟ ಮಾಡಿ ಮುಂದಿನ ದಿನಗಳು ಅಭ್ಯರ್ಥಿ ಆಗಿತ್ತು. ನನಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನನಗೆ ಒತ್ತಡ ಆಗ್ತಾ ಇದ್ದಾರೆ. ನಾನು ಹೇಳಿದ್ದೇನೆ, ಒಂದು 8 ದಿವಸ ಆದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ, ನಾನು ಅಭ್ಯರ್ಥಿ ಆಗೇ ಆಗ್ತೀನಿ ಅಂತ ಹೇಳಿ. ಇವತ್ತು ಏನೇ ಬರಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಸೂರ್ಯಚಂದ್ರ ಎಷ್ಟು ಉತ್ತರ ಸತ್ಯನೋ ನಾನು ಅಭ್ಯರ್ಥಿ ಆಗ ಅಷ್ಟೇ ಸತ್ಯ ಅಂತ ಹೇಳ್ತೀನಿ ಇವತ್ತು. ಯಾಕೆ ನಾನು 3 ಸಲ ನಿಂತಿಸಿದ್ರೆ ಯಾವತ್ತು 40,000 ಓಟ್ಗಿಂತ ಕಮ್ಮಿ ತಗೊಂಡಿದ್ದೆ, 40,000 ಓಟ್ ತಗೊಂಡಿದ್ದೀನಿ ನಾನು. ಅವತ್ತಿರ್ತಕ್ಕಂಥ ಏನು ಕೆಜೆಪಿ ನಿಂತ್ಕೊಂಡು ಆ ಸಂದರ್ಭ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ತುರುವೇಕೆರೆ ದೋಸ್ತಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಮೂಡ್ತಾ ಇದೆ. ಏನಾಗ್ತಾ ಇದೆ ಎರಡು ಪಕ್ಷಗಳಲ್ಲೂ ಕೂಡ? ಮಧುಕರ್, ಏನು ಇನ್ನೂ ಚುನಾವಣೆ MLA ಚುನಾವಣೆ ತುಂಬಾ ದೂರ ಇರುವಂತದ್ದು ಆದ್ರೂ ಕೂಡ ಈಗಾಗಲೇ ಮಸಾಲೆ ಜಯರಾಮ್ ರವರು ಮಾಡಿರುವಂತಹ ಮಾತುಗಳು ಸಾಕಷ್ಟು ಜಿಲ್ಲೆಯಾದ್ಯಂತ ಚರ್ಚೆಗೆ ಗುರಿಯಾಗಿರುವಂತದನ್ನ ನಾವು ಕಾಣಬಹುದು. ಏನು ಅಂದ್ರೆ ಪ್ರಮುಖವಾಗಿ ಮುಂದಿನ ಏನು ವಿಧಾನಸಭಾ ಚುನಾವಣೆ ಏನ್ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ನಾನೇ ಅಭ್ಯರ್ಥಿಯಾಗಿ ಇರ್ತೀನಿ, ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇರ್ತೀನಿ. ಇದರಲ್ಲಿ ಯಾರೇ ಕಾರ್ಯಕರ್ತರು ಯಾವುದೇ ಅನುಮಾನನ ಇಟ್ಕೊಳ್ಬೇಡಿ, ಎಲ್ಲವೂ ಕೂಡ ನಾನೇ ಇರ್ತೀನಿ ಅನ್ನೋ ಒಂದು ಸ್ಪಷ್ಟ ಮಾತನ್ನ ಅವರು ಕಾರ್ಯಕರ್ತರ ಒಂದು ಸಭೆಯಲ್ಲಿ ಮಾಡಿರುವಂತದ್ದು. ತುರುವೇಕೆರೆಯ ಅವರ ತೋಟದ ಮನೆಯಲ್ಲಿ ನಡೆದಂತಹ ಒಂದು ಕಾರ್ಯಕರ್ತರ ಸಭೆ, ಆ ಸಭೆಯಲ್ಲಿ ಮಾತಾಡಿರುವಂತದನ್ನ ನೋಡ್ಬೋದು. ಅಂದ್ರೆ ಒಂದು ಪ್ರಮುಖವಾದ ಒಂದು ಚರ್ಚೆ ಏನು ಅಂತಂದ್ರೆ, ಈ ಹಿಂದೆ ಕಳೆದ ಅವಧಿಯಲ್ಲಿ ಮಸಾಲೆ ಜಯರಾಮ್ ಅವರು ಶಾಸಕರಾಗಿದ್ರು, ಬಿಜೆಪಿಯಿಂದ ಶಾಸಕರಾಗಿದ್ದಂಥದ್ದು. ಇದೀಗ ಎಂಟಿ ಕೃಷ್ಣಪ್ಪ JDS ನಿಂದ ಹಾಲಿ ಶಾಸಕರು ಇರುವಂತದ್ದು. ಇದರ ನಡುವೆ ಏನು ದೋಸ್ತಿ ಆದಂತ ಬಳಿಕ ಕಾರ್ಯಕರ್ತರಿಗೆ ಒಂದು ಸಣ್ಣ ಗೊಂದಲ ಇರುವಂತದ್ದು. ಯಾಕೆಂದ್ರೆ ಮುಂದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಮತ್ತೆ ತಾಲೂಕು ಪಂಚಾಯತಿ ಚುನಾವಣೆಗಳು ಮತ್ತು ಸ್ಥಳೀಯ ಆಡಳಿತಕ್ಕೆ ಬರುವಂತಹ ಚುನಾವಣೆಗಳೆಲ್ಲವೂ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದೋಸ್ತಿ ಆಗಿದ್ದೇ ಆದ್ರೆ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗತ್ತೆ, ಮತ್ತೆ ಈ ಬಿಜೆಪಿಯಲ್ಲಿ ಇರುವಂತಹ ಆಕಾಂಕ್ಷಿತರಿಗೆ ಟಿಕೆಟ್ ಸಿಗುತ್ತಾ ಅಥವಾ JDS ನಲ್ಲಿ ಇರುವಂತಹ ಆಕಾಂಕ್ಷಿತರಿಗೆ ಟಿಕೆಟ್ ಸಿಗುತ್ತಾ ಕ್ಷೇತ್ರದಲ್ಲಿ? ಯಾಕಂದ್ರೆ ಪ್ರತಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಹಂತದಲ್ಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಸಾಕಷ್ಟು ಜನ ಎರಡು ಪಕ್ಷದಿಂದಲೂ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಇರ್ತಾರೆ. ಆ ಒಂದು ಗೊಂದಲ ಈಗ ಸ್ಥಳೀಯ ಮಟ್ಟದಲ್ಲಿ ಇರುವಂತದ್ದು. ಈ ಒಂದು ಸ್ಥಳೀಯ ಮಟ್ಟದಲ್ಲಿ ಇರೋದು ಪ್ರಮುಖವಾಗಿ ಏನು ಇತ್ತೀಚೆಗೆ ಅಷ್ಟೇ ಕೇಳಿ ಬಂದಿರುವಂತದ್ದು, ಈ ಸ್ಥಳೀಯ ಮಟ್ಟದಲ್ಲಿ 2 ದೋಸ್ತಿಗಳಾದ ಬಳಿಕ ಸಮನ್ವಯ ಸಭೆ ಏನು ಕಮಿಟಿಗಳಾಗಿಲ್ಲ, ಅಂದ್ರೆ ವಿಧಾನಸಭಾ ಕ್ಷೇತ್ರದ ವಾರ ಕಮಿಟಿಗಳಾಗಿಲ್ಲ. ಹಾಗಾಗಿ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಮಾತುಗಳು ಪದೇ ಪದೇ ಕೇಳಿ ಬರ್ತಿರೋಂತ ನಾವು ಕಾಣಬಹುದು, ಅಂದ್ರೆ ದೋಸ್ತಿಗಳ ನಡುವೆ. ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿರುವಂತದ್ದು. ಮಸಾಲೆ ಜಯರಾಮ್ನವರು ಮತ್ತೆ ಚರ್ಚೆಗೆ ತಂದಿರುವಂತದ್ದನ್ನ ನೋಡಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಮತ್ತೆ ಈ ದೋಸ್ತಿಯ ಬಗ್ಗೆ ಸಾಕಷ್ಟು ಕೆಳಮಟ್ಟದಲ್ಲಿ ಆತಂಕಗಳಿರುವಂತದ್ದು ನಾವು ಕಾಣಬಹುದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಹಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.